ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಿಂಪಲ್ಲಾಗಿ ಒಂದು ಗರಂ ಮಸಾಲ ಅಥವಾ ಚಕ್ಕೆ ಮಸಾಲ ಅಂತ ಹೇಳ್ತೀವಿ. ಇದನ್ನು ನಾವು ಅಂಗಡಿಯಲ್ಲಿ ತರೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ. ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಪಲಾವು, ವೆಜ್ಜು ನಾನ್ ವೆಜ್ಜು ಯಾವುದೇ ಗ್ರೇವಿಗಳಿಗಾದರೂ ಕೂಡ ಹಾಕ್ಬೋದು. ಇದನ್ನು ಸಿಂಪಲ್ಲಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಅಂಗಡಿಯಲ್ಲಿ ತರೋದಕ್ಕೆ ಎಲ್ಲ ಮೊಗ್ಗುಗಳೆಲ್ಲ ಹಾಕ್ತಾರೆ, ಇದಕ್ಕೆ ಹಾಕೋದಿಲ್ಲ, ಅದರಿಂದ ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳೋಣ. ಇವಾಗ ಗರಂ ಮಸಾಲ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಚಕ್ಕೆ ತೊಗೊಂಡಿದ್ದೀನಿ, ಸುಮಾರು ಚಕ್ಕೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಕಡಿಮೆ ಬೇಕಾದರೂ ತೊಗೊಂಡು ಸ್ವಲ್ಪನೂ ಮಾಡ್ಕೋಬೋದು. ಹಾಗೆ 2 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ ಒಂದು 50-60 ಏಲಕ್ಕಿ ಇದೆ, ಇದರಲ್ಲಿ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ಇದು ಲವಂಗ, ಅದನ್ನು ಕೂಡ ಇದರಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಸುಮಾರು ದೊಡ್ಡ ಹಿಡಿಯಲ್ಲಿ 1 ಹಿಡಿನೇ ಕೂಡ ಇದೆ. ಇಷ್ಟೇ ಬೇಕಾಗೋದು, ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಗರಂ ಮಸಾಲ ಇದು. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಸೀದೋಗೋ ತನಕನೂ ಹುರ್ಕೋಬಾರ್ದು, ಹಾಗೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೋತೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಹುರಿಬೇಕು, ಚೆನ್ನಾಗಿ ಘಮ ಬರೋ ತನಕ ಅಷ್ಟೇ. ನೋಡಿ, ಇವಾಗ ಇಷ್ಟಾದರೆ ಸಾಕು, ತುಂಬ ಹೊತ್ತೇನು ಹುರಿಯೋದು ಬೇಡ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಸ್ವಲ್ಪ ತಣ್ಣಗಾದ ನಂತರ ದೊಡ್ಡದಿರೋ ಅಂಥ ಚಕ್ಕೆನೆಲ್ಲ ಈ ಸ್ವಲ್ಪ ಕಟ್ ಮಾಡ್ಕೋಬೇಕು. ಮಿಕ್ಸಿಲಿ ಪುಡಿ ಮಾಡೋದ್ರಿಂದ ಜಾರ್ ಬ್ಲೇಡೆಲ್ಲ ಹಾಳಾಗುತ್ತೆ ಅಂತ ಅಷ್ಟೇ. ಇವಾಗ ಪುಡಿ ಮಾಡ್ಕೊಂಡ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈಗೆಲ್ಲ ಪೂರ್ತಿ ತಣ್ಣಗಾಗಿದೆ, ಗಸಗಸೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಗರಂ ಮಸಾಲ ಅಥವಾ ಚಕ್ಕೆ ಮಸಾಲ ಅಂತ ಹೇಳ್ತೀವಿ, ಇದನ್ನು ಮಾಡ್ಕೋಬೋದು. ಇವಾಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕು. ನೋಡಿ, ಈ ರೀತಿ ಇಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೂ ಅಲ್ಲ, ತುಂಬ ದಪ್ಪ ದಪ್ಪನೂ ಇರಬಾರ್ದು, ತರಿಯಾಗಿ ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾವು ಒಂದು ಈ ರೀತಿ ಗ್ಲಾಸ್ ಕಂಟೈನರ್ಗೆ ಇಲ್ಲ ಬೌಲ್ಗೆ, ಯಾವುದಕ್ಕಾದರೂ ನಾವು ಸ್ಟೋರ್ ಮಾಡೋ ಅಂಥ ಬೌಲ್ಗಳಿಗೆ ತುಂಬಿಡ್ಬೋದು. ಈ ರೀತಿ ಸಿಂಪಲ್ಲಾಗಿ ಗರಂ ಮಸಾಲನ ಮಾಡಿಟ್ಕೊಳ್ಳಿ. ಇದನ್ನು ವೆಜ್ಜು ನಾನ್ ವೆಜ್ಜು ಯಾವುದಕ್ಕಾದರೂ ಬಳಸ್ಕೋಬೋದು. ಮಟನ್ ಸಾಂಬಾರು, ಚಿಕನ್ ಸಾಂಬಾರಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವೊಂದು ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.